ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇವತ್ತು 2026ರ IPL ಉದ್ಘಾಟನಾ ಪಂದ್ಯ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯಲಿದೆ. ಹೀಗಾಗಿ ಅಭಿಮಾನಿಗಳು ಇನ್ನೊಂದು ಕೆಲವೇ ನಿಮಿಷಗಳಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಬರೋರಿದ್ದಾರೆ. ಸದ್ಯಕ್ಕೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಯಾವ ರೀತಿಯಾದಂತಹ ವಾತಾವರಣ ಇದೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಗೇಟ್ ನಂಬರ್ 10ರ ಬಳಿ, ಅಂದರೆ ಈ ಒಂದು ಸೀಸನ್ಗೂ ಬಿಫೋರ್ ಕಳೆದ ಬಾರಿ ಗೇಟ್ ನಂಬರ್ 12 ಇತ್ತು, ಆದರೆ ಈ ಬಾರಿ ಗೇಟ್ ನಂಬರ್ 10 ಅಂತ ಇದನ್ನು ಮಾಡಲಾಗಿರುವಂಥದ್ದು. ನೋಡಿ, ನಾನು ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತೀನಿ. ಭದ್ರತೆಗೆ ಹೆಚ್ಚಿನ ಒತ್ತನ್ನು ಕಂಪ್ಲೀಟ್ ಆಗಿ ಈ ಬಾರಿ ಕೊಡಲಾಗಿರುವಂಥದ್ದು. 2000ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿ ಅಂತಂದರೆ ಇದರಲ್ಲಿ KSRP, ಸಿವಿಲ್, ಅದೇ ರೀತಿಯಾಗಿ ACPಗಳು, DCPಗಳು ಮತ್ತು ಇನ್ನುಳಿದಂತೆ ಭದ್ರತಾ ಸಿಬ್ಬಂದಿಯನ್ನು ಕೂಡ ನೇಮಕ ಮಾಡಲಾಗಿರುವಂಥದ್ದು. ಟ್ರಾಫಿಕ್ ಪೊಲೀಸರನ್ನು ಕೂಡ ಈ ಒಂದು ಕೆಲಸದಲ್ಲಿ ತೊಡ್ಕೊಂಡಿದ್ದಾರೆ. ಯಾಕಂತಂದರೆ ಕಾಲು ತುಳಿತ ಪ್ರಕರಣದಲ್ಲಿ ಯಾವಾಗ 11 ಮಂದಿ ಮೃತಪಡ್ತಾರೋ ಅಂದಿನಿಂದ ಇಂದಿನವರೆಗೂ ಕೂಡ ಯಾವುದೇ ಪಂದ್ಯಗಳು ಕೂಡ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಿರಲಿಲ್ಲ. ಇದರ ಹೊರತಾಗಿ ಏನೋ ಸರ್ಕಾರ ಆಗಿರಬಹುದು, ಪೊಲೀಸ್ ಇಲಾಖೆ ಆಗಿರ್ಬೋದು, GBI ಆಗಿರ್ಬೋದು ಮತ್ತು KSE ಆಗಿರ್ಬೋದು, ಸಾಲು ಸಭೆಗಳನ್ನು ನಡೆಸೋ ಮುಖಾಂತರವಾಗಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮತ್ತೆ ಕ್ರಿಕೆಟನ್ನು ವಾಪಸ್ ತರೋದಕ್ಕೂ ಕೂಡ ಸಾಧ್ಯ ಆಗಿರುವಂಥದ್ದು. ಈಗಾಗಲೇ ಗೊತ್ತಿರೋ ಹಾಗೆ 5 ಪಂದ್ಯಗಳನ್ನು ಮಾತ್ರ RCB ತಂಡ ಇಲ್ಲಿ ಆಡ್ತಾ ಇದೆ ಮತ್ತು ಇನ್ನುಳಿದ 2 ಪಂದ್ಯಗಳು ಮಾತ್ರ ರಾಯ್ಪುರ್ನಲ್ಲಿ ನಡೆಯಬೇಕಾಗಿದೆ. ಯಾಕಂತಂದರೆ ಇದುವರೆಗೂ ಕೂಡ RCB ಏನು ತಂಡ ಫ್ರಾಂಚೈಸಿ ಏನಿದೆ ಆ ಫ್ರಾಂಚೈಸಿ ಕಂಪ್ಲೀಟ್ ಆಗಿ ಎಲ್ಲ ಪಂದ್ಯಗಳನ್ನು ಕೂಡ ರಾಯ್ಪುರ್ನಲ್ಲಿ ಆಡಬೇಕು ಅಂತ ನಿರ್ಧಾರ ಆಗಿತ್ತು. ಆದರೆ RCB ಅಭಿಮಾನಿಗಳಿಗೆ ನಿರಾಸೆ ಮಾಡಬಾರ್ದು ಮತ್ತು KSEಯ ಹೊಸ ನೂತನ ಸಮಿತಿಯನ್ನು ರಚನೆ ಆಯಿತು. ಅಂದರೆ ವೆಂಕಟೇಶ್ ಪ್ರಸಾದ್ ನೇತೃತ್ವದ ಒಂದು ಸಮಿತಿಯನ್ನು ರಚನೆ ಆಯಿತು. ಶತಾಯಗತ ಪ್ರಯತ್ನವನ್ನು ಪಟ್ಟು ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಮತ್ತೆ ಕ್ರಿಕೆಟನ್ನು ಮರಳಿ ತರಬೇಕು ಅನ್ನೋ ಒಂದು ಆ್ಯಂಗಲ್ನಲ್ಲಿ ಏನೆಲ್ಲ ಪ್ರಯತ್ನಗಳು ನಡೆದವು, ಆ ಎಲ್ಲ ಪ್ರಯತ್ನಗಳು ಕೂಡ ಸಫಲವಾಗಿರುವಂಥದ್ದು. ಸದ್ಯಕ್ಕೆ ಸ್ಟೇಡಿಯಂ ಒಳಭಾಗದಲ್ಲಿ ಯಾವ ರೀತಿಯಾಗಿ ಭದ್ರತೆಗೆ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ ಅನ್ನೋದನ್ನು ಕೂಡ ತೋರಿಸ್ತಾ ಹೋಗ್ತೀನಿ. ಇದರಲ್ಲಿ ಕಂಪ್ಲೀಟ್ ಆಗಿ ಪ್ರೈವೇಟ್ ಅಂದರೆ ಖಾಸಗಿ ಭದ್ರತಾ ಸಿಬ್ಬಂದಿ ಆಗಿರ್ಬೋದು, ಪೊಲೀಸ್ ಸಿಬ್ಬಂದಿ ಆಗಿರಬಹುದು, ಪ್ರತಿಯೊಂದು ಆ್ಯಂಗಲಲ್ಲೂ ಕೂಡ ಚಿನ್ನಸ್ವಾಮಿ ಕ್ರೀಡಾಂಗಣದ ಎಷ್ಟು ಗೇಟ್ಗಳಿದೆ ಆ ಪ್ರತಿಯೊಂದು ಗೇಟ್ಗಳಲ್ಲೂ ಕೂಡ ಸಾವಿರಾರು ಪೊಲೀಸ್ ಸಿಬ್ಬಂದಿಗಳು ಇವತ್ತು ಕೆಲಸವನ್ನು ಮಾಡ್ತಾರೆ. ಅಂದರೆ ಈಗಾಗಲೇ ಆನ್ಲೈನ್ ಟಿಕೆಟ್ಗಳು ಕೂಡ ಕಂಪ್ಲೀಟ್ ಆಗಿ ಕೇವಲ 10 ನಿಮಿಷದಲ್ಲೇ ಸೋಲ್ಡ್ ಔಟ್ ಆಗಿತ್ತು. ಹೀಗಾಗಿ ಆ ಒಂದು ಆನ್ಲೈನ್ ಟಿಕೆಟ್ನಲ್ಲೇ ಸ್ಕ್ಯಾನರ್ ಇರುತ್ತೆ. ಆ ಸ್ಕ್ಯಾನರ್ ಕ್ಯೂ ಆರ್ ಕೋಡ್ ಇರುತ್ತೆ. ಆ QR ಕೋಡನ್ನು ತೆಗೆದುಕೊಂಡು ಬಂದರೆ ಮಾತ್ರ ಇಲ್ಲಿ ಎಂಟ್ರಿ ಇರುತ್ತೆ. ಅದಾದ ಮೇಲೆ ಏನಾದರೂ ಕೂಡ ಕಾನೂನು ಬಾಹಿರವಾಗಿ ವರ್ತನೆ ಮಾಡೋದು, ಅತಿರೇಕದ ವರ್ತನೆಯನ್ನು ಮಾಡಿದ್ರೂ ಕೂಡ ಅವರ ವಿರುದ್ಧವಾಗಿ ಕ್ರಮವನ್ನು ತೆಗೆದುಕೊಳ್ತೇನೆ ಅಂತ ಈಗಾಗಲೇ ನಗರ ಪೊಲೀಸ್ ಆಯುಕ್ತ ಸಿಮಂತ್ ಕುಮಾರ್ ಸಿಂಗ್ ಅವರು ಕೂಡ ಖಡಕ್ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ಸ್ಟೇಡಿಯಂ ಬಳಿ ಟಿಕೆಟ್ ಇರೋರು ಮಾತ್ರ ಬರಬೇಕು ಅನ್ನೋ ಒಂದು ಸೂಚನೆಯನ್ನು ಕೂಡ ಪೊಲೀಸ್ ಆಯುಕ್ತರು ಈಗಾಗಲೇ ಕೊಟ್ಟಿರುವಂಥದ್ದು. ಹೀಗಾಗಿ ಈ ಒಂದು ಸ್ಟೇಡಿಯಂ ಚಿನ್ನಸ್ವಾಮಿ ಸ್ಟೇಡಿಯಂ ಏನಿದೆ, ಈ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಈಗಾಗಲೇ 4 ಗಂಟೆ ಮುಂಚೆ ಪಂದ್ಯ 7:30ಕ್ಕೆ ಆರಂಭ ಆಗುತ್ತೆ. 3:30ರಿಂದ 4 ಗಂಟೆಯ ಒಳಗಾಗಿ ಎಲ್ಲ ಗೇಟ್ಗಳು ಕೂಡ ಓಪನ್ ಆಗುತ್ತೆ. ಆ ಗೇಟ್ಗಳು ಓಪನ್ ಆದ ಮೇಲೆ ಎಲ್ಲರೂ ತಾವು ತೆಗೆದುಕೊಂಡಿರುವಂತಹ ಟಿಕೆಟನ್ನು ತೋರಿಸಿನೇ ಒಳಗಡೆ ಹೋಗಬೇಕಾಗುತ್ತೆ. QR ಕೋಡ್ ಏನಿದೆ ಅದನ್ನು ಕೂಡ ಕಂಪ್ಲೀಟಾಗಿ ಸ್ಕ್ಯಾನ್ ಮಾಡೋ ಮುಖಾಂತರವಾಗಿ ಸ್ಟೇಡಿಯಂ ಒಳಗೆ ಎಂಟ್ರಿ ಕೊಡಬೇಕಾಗಿದೆ. ಒಟ್ಟಾರೆಯಾಗಿ ಭದ್ರತೆಯ ವಿಚಾರವಾಗಿ ನೋಡೋದಾದರೆ ಇದುವರೆಗೂ ಕೂಡ ಪೊಲೀಸ್ ಇಲಾಖೆ ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಇನ್ನು ಟ್ರಾಫಿಕ್ ಆಗಬಾರ್ದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಅಂದರೆ 5 ಸ್ಥಳಗಳನ್ನು ಗುರುತು ಮಾಡಲಾಗಿದೆ. ಅಲ್ಲಿಂದ ಮಿನಿ ಬಸ್ಗಳಲ್ಲೂ ಕೂಡ ಅಭಿಮಾನಿಗಳನ್ನು ಕರೆತರುವಂತಹ ಕೆಲಸವನ್ನು ಕೂಡ ಸಿಬ್ಬಂದಿ ಮಾಡ್ತಾರೆ. ಒಟ್ಟಾರೆ ಏನು IPL ಉದ್ಘಾಟನಾ ಪಂದ್ಯ ಏನು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೀತಾ ಇದೆ, 7:30ಕ್ಕೆ ಆರಂಭವಾಗುತ್ತೆ. ಒಂದು ಬಿಗ್ ಫೈಟ್ಗೆ ಚಿನ್ನಸ್ವಾಮಿ ಕ್ರೀಡಾಂಗಣ ಸಿದ್ಧವಾಗಿರುವಂಥದ್ದು. ಇನ್ನು SRH ಮತ್ತು RCB ತಂಡಗಳು ಎರಡೂ ಕೂಡ ಸಮಬಲದಿಂದ ಕೂಡಿರುವಂಥದ್ದು. ಕಳೆದ ಬಾರಿಯ ಚಾಂಪಿಯನ್ RCB ತಂಡ ಏನಿದೆ ಹೆಚ್ಚಿನ ಆತ್ಮವಿಶ್ವಾಸವನ್ನು ಹೊಂದಿರುವಂಥದ್ದು. ಡಿಫೆಂಡಿಂಗ್ ಚಾಂಪಿಯನ್ ಆಗಿರೋದ್ರಿಂದ ಮತ್ತು ಹೋಮ್ ಗ್ರೌಂಡ್ ಆಗಿರೋದ್ರಿಂದ ಇಲ್ಲಿ ಅಭಿಮಾನಿಗಳ ಸಂಖ್ಯೆ ಹೆಚ್ಚಾಗಿರುತ್ತೆ. ಆ್ಯಸ್ ಯೂಶುವಲ್ ದೊಡ್ಡ ಮಟ್ಟಕ್ಕೆ ಸಪೋರ್ಟ್ ಕೂಡ ಇದ್ದೇ ಇರುತ್ತೆ. ಹೀಗಾಗಿ ಒಂದು ಬಿಗ್ ಸ್ಕೋರಿಂಗ್ ಗೇಮನ್ನು ಕೂಡ ನಾವಿಲ್ಲಿ ನಿರೀಕ್ಷೆ ಮಾಡ್ಬೋದಾಗಿದೆ. ವಿಡಿಯೋ ಜರ್ನಲಿಸ್ಟ್ ಶಂಕರ್ ಜೊತೆ ವಿಶ್ವನಾಥ್ ಎನ್ ಹರಿಹರ, ಜೀ ಕನ್ನಡ ನ್ಯೂಸ್, ಬೆಂಗಳೂರು.